ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಇಲ್ಲ 9th ಸೆಪ್ಟೆಂಬರ್ 2025 ಬ್ಲಡ್ ಮೂನ್ ಇತ್ತು. ಸೊ ರಕ್ತಚಂದನ ಇತ್ತು. ನಂತರ ಈ ರಕ್ತಚಂದನ ನಂತರ ಈ ಹುಣ್ಣಿಮೆ ಏನಿತ್ತು, ಆ ಹುಣ್ಣಿಮೆ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿದೆ, ಸೊ ಏನ್ ಪ್ರಭಾವ ಬೀರಿದೆ ಅಂತ ನಾವು ನೋಡೋಣ. ಸೊ ಅವರು ಈಗ ಏನಾಗಿ ಭಾವಿಸ್ತಾ ಇದ್ದಾರೆ ನಿಮ್ ಬಗ್ಗೆ, ನಿಮ್ಮ ಸಂಬಂಧದ ಮೇಲೆ ಏನ್ ಬದಲಾವಣೆ ಬಂದಿದೆ ಅಂತ ಅನ್ನೋದನ್ನ ನಾವು ನೋಡೋಣ. ಅವರ ನಿಜವಾದ ಮನಸ್ಸಿನಲ್ಲಿ ಏನ ಏನಾದ್ರೂ ಮರೆಮಾಚ್ತಾ ಇದ್ದಾರಾ ನಿಮ್ಮ ಹತ್ರ, ಇಲ್ಲ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ರೆಡಿ ಇದ್ದಾರಾ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ಡೀಟೇಲ್ಡ್ ಆಗಿ ನಾವು ಅವರ ಪ್ರೀತಿಯ ಏನು ನಡೀತಾ ಇದೆ, ಅವರ ಮುಂದಿನ ಸ್ಟೆಪ್ ಏನು, ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶಕ್ತಿ ತುಂಬಿದ ಎನರ್ಜಿ, ಈ ಎನರ್ಜಿ ಕಳೆದ ನಂತರ ಈ ಎನರ್ಜಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಏನ್ ಬದಲಾವಣೆ ಆಗಿದೆ ಅಂತ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್. ಸೊ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ ನ 3 times ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ ಇವತ್ತು 5 cards ನ ಪಿಕ್ ಮಾಡ್ತಾ ಇದ್ದೀನಿ. ನೀವು ಓಕೆ, ನೀವು ನಿಮ್ಮ ಪಾರ್ಟ್ನರ್ ನೇಮ್ ನ 3 times ಹೇಳ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ಕೊಂಡು. ಸೊ ಮೊದಲಿಗೆ 9 of Pentacles ಬಂದಿದೆ. ಸೊ 3 of Wands ಬರ್ತಾ ಇದೆ, and again 3 of Swords. ಡೆತ್ ಕಾರ್ಡ್ ಬಂದಿದೆ, and the World ಕಾರ್ಡ್ ಬಂದಿದೆ ನಿಮಗೆ ಔಟ್ಕಮ್ ಆಗಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ತುಂಬಾನೇ ಶಿಫ್ಟ್ ನ ನೋಡ್ತಾ ಇದೀವಿ. ತುಂಬಾನೇ ಶಿಫ್ಟ್ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ. ಒಂದು ನ್ಯೂ ಫೇಸ್ ಅಂತಾನೆ ಹೇಳ್ಬೋದು. ಸೊ ಒಂದು ಸ್ವತಂತ್ರ ಅಂತಾನೆ ಹೇಳ್ಬೋದು, ನ್ಯೂ ಫಾರ್ ಇಂಡಿಪೆಂಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಅವರು ತುಂಬಾನೇ ಅವರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಒಂದು ಅವ್ರ ಪರ್ಸನಲ್ ಗ್ರೋತ್ ಇರ್ಬೋದು, ಇಲ್ಲ ಓನ್ ಸೆನ್ಸ್ ಆಫ್ ಸ್ಟೆಬಿಲಿಟಿ ಇರ್ಬೋದು. ತುಂಬಾನೇ ಎಂಜಾಯ್ ಮಾಡ್ಕೊಳ್ಳುವಂತ ಪೀರಿಯಡ್ ಮೂಡ್ ಅಲ್ಲಿ ಇದ್ದಾರೆ ಅವರು. ತುಂಬಾ ಸೆಲ್ಫ್ ಸಫಿಶಿಯನ್ಸಿ ಆಗಿದ್ದಾರೆ. ಪಾಸಿಬಲಿ ಅವ್ರಿಗೆ ಇವಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರ ಲೈಫ್ ನ. ಯಾರ ಮೇಲೂ ರಿಲೇ ಮಾಡ್ಕೊಂಡೆ, ಯಾರ ಮೇಲೂ ಡಿಪೆಂಡ್ ಮಾಡ್ದೇನೆ, ಸೊ ರಿಲೇಶನ್ಶಿಪ್ ಮುಂಚೆ ಹೇಗೆ ಅವ್ರು ಇದ್ರು ಆ ತರ ಅವರು ಇರೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಅವರ ಬಗ್ಗೆ ಅವರು ಯೋಚನೆಗೆ ಒಳಗಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೇಮ್ ಟೈಮ್ ಅವರು ಸಡನ್ ಆಗಿ ಬಸ್ಟ್ ಔಟ್ ಆಗ್ತಾ ಇದ್ದಾರೆ. ಸಡನ್ ಆಗಿ ಅವರು ಕಮ್ಯುನಿಕೇಶನ್ ಮಾಡ್ಬೇಕು ನಿಮ್ಮ ಜೊತೆ ಅಂತ ಅನ್ಕೊಳ್ತಾ ಇದ್ದಾರೆ. ಆ ಎನರ್ಜಿ ಇಲ್ಲಿ ಕಾಣ್ ಬರ್ತಾ ಇದೆ. ಇಲ್ಲಿ ರ್ಯಾಪಿಡ್ ಚೇಂಜಸ್ ನ ನೋಡ್ತಾ ಇದ್ದಾರೆ. ಮೆಸೇಜಸ್ ನೋಡ್ಬೋದು ನೀವು, ಇಲ್ಲ ಮೂವ್ಮೆಂಟ್ಸ್ ನೋಡ್ಬೋದು. ಸೊ ಇಲ್ಲಿ ಒಂದು ಸಡನ್ ಚೇಂಜಸ್ ನ ನೀವು ಸದ್ಯದಲ್ಲೇ ಅನುಭವಿಸ್ತೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಸಜೆಷನ್ ಅಂದ್ರೆ ತುಂಬಾನೇ ಸಮಥಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಕಡೆಯಿಂದ ಕೆಲವು ಮಾತುಗಳು ಬರ್ಬೋದು, ಇಲ್ಲ ಸಂದೇಶ ಬರ್ಬೋದು, ಯಾವ್ದಾದ್ರು ನ್ಯೂಸ್ ಬರ್ಬೋದು. ಈ ಸಡನ್ ಚೇಂಜ್ ಬಿಹೇವಿಯರ್ ನೀವು ಕಾಣ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಅವರು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲಾನು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಸೇರ್ಬೇಕು ಅಂತ ಅಬ್ಸೆಷನ್ ಅವ್ರಿಗೂ ಕೂಡ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಏನೋ ಒಂದು ತುಂಬಾ ಮನ್ಸಿಗೆ ನೋವಾಗಿದೆ. ಅವ್ರಿಗಾಗಿದ್ಯಾ ಇಲ್ಲ ನಿಮಗಾಗಿದ್ಯಾ, ತುಂಬಾನೇ ಡೀಪ್ ಆಗಿ ಇಶ್ಯೂಸ್ ಕಾಣ್ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು 3 of Swords ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾರ್ಟ್ ಬ್ರೇಕೇಜಸ್ ಕಾಣ್ತಾ ಇದೆ. ಸೊ ಹಾರ್ಟ್ ಬ್ರೇಕೇಜಸ್ ಇಲ್ಲಿ ಕಾಣ್ತಾ ಇದೆ ಅಂದ್ರೆ ಯಾವ್ದೋ ಒಂದು ಡೀಪ್ ಇಶ್ಯೂ, ಲವ್ ಟ್ರಯಾಂಗಲ್ ಅಂತಾನೆ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋರು ಯಾರೋ ಒಬ್ರು ಥರ್ಡ್ ಪರ್ಸನ್ ಆಗಿರ್ಬೋದು, ಇಲ್ಲಾಂದ್ರೆ ಅವರು ಯಾರನ್ನೋ ಮಾತು ಕೇಳ್ತಾ ಇರ್ಬೋದು, ಇಲ್ಲ ನೀವು ಯಾರೋ ಮಾತನ್ನ ಕೇಳಿ ಅವರಿಂದ ದೂರ ಇರ್ಬೋದು. ಸೊ ಇಲ್ಲಿ ತುಂಬಾನೇ ಹಾರ್ಟ್ ಬ್ರೇಕ್, ಡಿಸಪಾಯಿಂಟ್ಮೆಂಟ್, ಇಲ್ಲಾಂದ್ರೆ ಏನೋ ಒಂದು ನನ್ನ ಹಿಂದೆ ನಡೀತಾ ಇದೆ, ನನ್ನ ಹಿಂದೆ ಏನೋ ಒಂದು ನಡೆಸ್ತಾ ಇದ್ದಾರೆ ಅನ್ನೋ ಭಾವನೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲ ಯಾರೋ ನನ್ನ ಪಾರ್ಟ್ನರ್, ನನ್ನ ಪ್ರೀತಿಯ ಪಾರ್ಟ್ನರ್ ನ ತಡಿ ಹಿಡ್ದಿರ್ತಾ ಇದ್ದಾರೆ, ತುಂಬಾನೇ ಮನ್ಸು ನೋವು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಎಮೋಷನಲ್ ವೂಂಡ್ ತುಂಬಾನೇ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ಅವರು ನಿಮ್ಮಿಂದ ಡಿಸ್ಟೆನ್ಸಿಂಗ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಇರ್ಬೇಕು ಅಂತ ಸರಿತಾ ಇದ್ದಾರೆ. ಇಲ್ಲಾಂದ್ರೆ ನಿಮ್ಮ ಒಟ್ಟಿಗೆ ನೀವು ಸಿಕ್ಕಿದ್ದು ಬೇರೆ ತರ ಮಾತಾಡೋದು, ಅವಾಯ್ಡ್ ಮಾಡೋದು, ಇಲ್ಲ ಏನೋ ಒಂದು ಮನ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡೋದು,
ಆ ತರ ಆಗ್ತಾ ಇದೆ. ಇಲ್ಲಾಂದ್ರೆ ಅವ್ರು ಏನೋ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದು ವಿಚಾರ ನಿಮ್ಮ ಹತ್ರ ಹೇಳೋದಕ್ಕೆ ಆಗ್ದೇನೆ ಮನ್ಸಿನಲ್ಲಿ ತುಂಬಾನೇ ಭಾರವನ್ನು ಇಟ್ಕೊಂಡು ಏನೋ ಒಂದು ಯೋಚನೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದು ಇಲ್ಲಿ ನಡೀತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೆತ್ ಕಾರ್ಡ್ ಇದೆ. ಇಲ್ಲಿ ಏನೆಲ್ಲ ನೀವು ನೋಡ್ತಾ ಇದ್ದೀರಾ, ಏನೆಲ್ಲ ಇಷ್ಟು ದಿನ ಅನುಭವಿಸ್ತಾ ಇದ್ದೀರಾ, ಸೊ ಏನೆಲ್ಲ ನೀವು ಇಷ್ಟನೇ ಇಲ್ದೇನೆ ನಿಮ್ಮ ಪಾರ್ಟ್ನರ್ ಯಾಕೆ ಈ ತರ ಮಾಡ್ತಾ ಇದಾರೆ, ಯಾಕೆ ಹಿಂಗ್ ಆಡ್ತಾ ಇದಾರೆ, ಯಾಕೆ ನನ್ನ ಇಷ್ಟು ಕಾಡ್ತಾ ಇದಾರೆ, ನನ್ನ ಇಷ್ಟಪಟ್ಟಿದ್ದಾನೆ ನನ್ನ ಹತ್ರ ಬಂದ್ರು, ನನ್ನ ರಿಲೇಶನ್ಶಿಪ್ ಅಲ್ಲಿ ನನ್ನ ಕನೆಕ್ಷನ್ ಅಲ್ಲಿ ಇಬ್ರು ಚೆನ್ನಾಗಿದ್ವಿ, ಯಾಕೆ ಹೀಗೆ ಮಾಡ್ತಾ ಇದಾರೆ ಅನ್ನೋ ಎಲ್ಲಾ ಪ್ರಶ್ನೆಗೂ ಒಂದು ಸ್ಟ್ರಾಂಗ್ ಟ್ರಾನ್ಸ್ಫಾರ್ಮೇಶನ್ ಫೇಸ್ ಅಲ್ಲಿ ನೀವು ಇದೀರಾ. ಸ್ವಲ್ಪ ಸದ್ಯದಲ್ಲೇನೆ ನೀವು ಒಂದು ಟ್ರಾನ್ಸ್ಫಾರ್ಮೇಶನ್ ನ ನೋಡ್ತೀರಾ. ಈ ಡೆತ್ ಕಾರ್ಡ್ ಇಲ್ಲಿ ಬರೋದು ಇಲ್ಲಿ ಎಲ್ಲಾನು ಕಳೆದು ಹೋಗುತ್ತೆ. ಇಷ್ಟು ದಿನ ನೀವು ಏನನ್ನ ಅನುಭವಿಸಿದೀರಾ ಎಲ್ಲವನ್ನು ಕಳೆದು ಹೋಗುತ್ತೆ. ಸೊ ಎಲ್ಲವನ್ನು ಚೇಂಜ್ ಆಗಿ, ಸೊ ಲಿಟ್ರಲಿ ಈ ಡೆತ್ ಅನ್ನೋದು ಏನ್ ಸಿಂಬಲೈಸ್ ಆಗಿ ಇಲ್ಲಿ ತೋರಿಸ್ತಾ ಇದೆಯೋ ನೆಸೆಸರಿ ಎನರ್ಜಿ ನಿಮ್ಗೆ ಎಂಡ್ ಆಗ್ತಾ ಇದೆ. ಇಲ್ಲಿ ಇಷ್ಟು ದಿನ ನೀವು ಏನು ಕೆಟ್ಟ ಎನರ್ಜಿನ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅನುಭವಿಸಿದೀರಾ ಅದು ಕೊನೆಗಾಣುತ್ತೆ ಅಂತ ಹೇಳ್ಬೋದು. ಒಂದು ಪೇನ್ಫುಲ್ ಅಟ್ಯಾಚ್ಮೆಂಟ್ಸ್ ಇರ್ಬೋದು, ಇಲ್ಲ ಪಾಸ್ಟ್ ಮಿಸ್ಟೇಕ್ಸ್ ಇರ್ಬೋದು. ಸೊ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡು ನ್ಯೂ ವರ್ಷನ್ ಆಗಿ ನಿಮ್ಮ ಪಾರ್ಟ್ನರ್ ಬದಲಾಗ್ತಾರೆ. ಸೊ ಹಾರ್ಶ್ ಆಗಿ ಬೇಡ, ನೀವು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಅವರಾಗಿ ಅವರು ಚೇಂಜಸ್ ಆಗಿ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಔಟ್ಕಮ್ ಆಗಿ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಈ ವರ್ಲ್ಡ್ ಕಾರ್ಡ್ ಅಂತ ಅಂದ್ರೆ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ಔಟ್ಕಮ್ ಆಗಿ ನೀವಿಬ್ಬರ ಮಧ್ಯೆ ಡೈನಾಮಿಕ್ ಆಗಿ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ. ಇಷ್ಟು ದಿನ ನೀವು ಏನೆಲ್ಲ ಅನುಭವಿಸಿದಿರೋ ಅದೆಲ್ಲ ಕೊನೆಗೊಂಡು ಎಂಡ್ ಆಗಿ ಒಂದು ಕಂಪ್ಲೀಷನ್ ಗೆ ಲೀಡ್ ಮಾಡ್ತೀರಾ. ಸೊ ಎಲ್ಲವೂ ಚೇಂಜ್ ಆಗುತ್ತೆ. ಒಂದು ಹೊಸ ಬಿಗಿನಿಂಗ್ ನ ನೀವು ನೋಡ್ತೀರಾ, ಹೊಸ ಜೀವನವನ್ನು ನೋಡ್ತೀರಾ. ಸೊ ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ನೀವು ಇದೀರಾ. ತುಂಬಾ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡ್ಬೇಕಾಗುತ್ತೆ. ಪ್ರತಿ ಒಂದು ಸ್ಟೆಪ್ ನೀವು ರೆಡಿ ಆಗಿದ್ದೀರಾ ಅಂತ ಗೊತ್ತು ನಿಮ್ಮ ಪಾರ್ಟ್ನರ್ ಜೊತೆ ಇರೋದಕ್ಕೆ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋದಿಕ್ಕೆ. ಬಟ್ ಅವರು ಕೂಡ ಅದೇ ತರ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಂಟರ್ನಲ್ ಶಿಫ್ಟ್ ಆಲ್ರೆಡಿ ಆಗ್ತಾ ಇದೆ ಅವರ ಮಧ್ಯದಲ್ಲಿ, ಬಟ್ ಅವರು ಶಿಫ್ಟ್ ಆಗ್ಬೇಕಾಗಿದೆ. ಸೊ ಕಂಟಿನ್ಯೂಸ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಶಿಫ್ಟ್ ಆಗಿ, ಸೊ ನಿಮ್ಮ ಪ್ರೀತಿಯ ಕನೆಕ್ಷನ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಎನರ್ಜಿನ ನೋಡ್ಬೇಕು ಅಂತ ಅವರು ಆಸೆ ಪಡ್ತಾ ಇದ್ದಾರೆ. ಸೊ ಓವರ್ ಆಲ್ ಓವರ್ಕಮ್ ಅಂತ ನಾವು ನೋಡೋದಾದ್ರೆ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಸೊ ಸಿಗ್ನಿಫಿಕೆಂಟ್ ಆಗಿ ಇಂಟರ್ನಲ್ ರೆವಲ್ಯೂಷನ್ ನಡೀತಾ ಇದೆ. ಈ ಬ್ಲಡ್ ಮೂನ್ ಕಳೆದ ನಂತರ ಈ ಹುಣ್ಣಿಮೆ 9 ಸೆಪ್ಟೆಂಬರ್ ಏನು ಹುಣ್ಣಿಮೆ ಆಯ್ತು, ಆ ಹುಣ್ಣಿಮೆಯ ನಂತರ ಅವರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಸೊ ಸಿಗ್ನಿಫಿಕೆಂಟ್ ಆಗಿ ರೆವಲ್ಯೂಷನ್ ನ ಅವರು ತಗೊಳ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆನ್ಸ್ ಗೋಸ್ಕರ. ಅವರು ಯಾರ ಇಷ್ಟು ದಿನ ತಡೆಯಲ್ಲಿ ಇದ್ರೋ ಅವರಿಂದ ದೂರ ಸರಿದು ಸಡನ್ ಆಗಿ ಇಮೋಷನಲ್ ರಿವಲ್ಯೂಷನ್ ಆಗುತ್ತೆ. ಪ್ರಾಸೆಸ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೊಂದು ಹಾರ್ಟ್ ಬ್ರೇಕ್ಸ್ ಅವರ ಮಧ್ಯದಲ್ಲಿ ಆಗಿತ್ತು. ಸೊ ಅದನ್ನ ಪ್ರಾಸೆಸ್ ಮಾಡ್ಕೊಂಡು ಸೊ ಅವರು ಡೀಪ್ ಆಗಿ ಟ್ರಾನ್ಸ್ಫಾರ್ಮೇಶನ್ ತಗೊಳ್ತಾರೆ. ಸೊ ಪುಷ್ ಮಾಡ್ಕೊಳ್ತಾ ಇದಾರೆ, ತುಂಬಾ ಕ್ಲೋಸರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಹೊಸದಾಗಿ ನಾನು ಈ ಕನೆಕ್ಷನ್ ನ ಉಳಿಸ್ಕೊಳ್ಳೋದಿಕ್ಕೆ ನಾನು ಒಂದು ಹೆಜ್ಜೆ ಇಡ್ಬೇಕು ಅಂತ. ಶಾಕಿಂಗ್ ಟ್ರೂತ್ ಏನು ಅಂತಂದ್ರೆ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿಲ್ಲ. ಸೊ ರಿಜೆಕ್ಷನ್ ಅಲ್ಲಿ ಇಟ್ಟಿಲ್ಲ. ಸ್ಪೈಟ್ ಅವರು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ಹೀಲ್ ಆಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದ್ರೆ ಸರ್ಪ್ರೈಸ್ ಆಗಿ ಅವರು ನಿಮ್ಮನ್ನ ಭೇಟಿ ಆಗ್ತಾರೆ. ಸೊ ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಾರೆ, ಅಕ್ನಾಲೇಜ್ ಮಾಡ್ತಾರೆ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಅದು ಈ ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೆಲ್ಲ ಈ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೋ ಸೊ ರೆಸನೆಂಟ್ ಆಗಿದ್ರೆ ಫೀಡ್ಬ್ಯಾಕ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇದ್ರ ಒಟ್ಟಿಗೆ ನಿಮ್ಗೆ ಏಂಜಲ್ ಗೈಡೆನ್ಸ್ ಇಂದ ಏನ್ ಮೆಸೇಜ್ ಬಂದಿದೆ ಅಂತ ನೋಡೋಣ. 2323 ಎಂಡ್ಲೆಸ್ ಸೈಕಲ್ ಬರ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇವತ್ತಿನ ರೀಡಿಂಗ್ ಆಗಿ. ಸೊ ಅಗೇನ್ ನಿಮ್ಗೆ ಸತ್ಯದ ದಾರಿಯಲ್ಲಿ ನೀವಿದ್ದೀರಾ. ಎಲ್ಲಾನು ಸ್ಟಾರ್ಟ್ ಓವರ್ ಅಗೇನ್ ಆಗುತ್ತೆ. ನೀವು ಇಷ್ಟು ದಿನ ಟಯರ್ಡ್ ಆಗಿರ್ಬೋದು, ತುಂಬಾನೇ ಸ್ಟ್ರೈನ್ ಆಗಿರ್ಬೋದು, ಡಿಪ್ರೆಷನ್ ಅಲ್ಲಿ ಇರ್ಬೋದು, ಸೊ ಡಿಸಿಷನ್ ತಗೊಳಕ್ ಆಗ್ದೇನೆ ಇರ್ಬೋದು. ಸೊ ಚೇಂಜಸ್ ನಿಮ್ಮ ದಾರಿಯಲ್ಲಿ ಕಾಣ್ ಬರ್ತಾ ಇದೆ. ಎಲ್ಲಾನು ಟರ್ನ್ ಆಗುತ್ತೆ. ವರ್ಲ್ಡ್ ಅರೌಂಡ್ ಯು ಫಾಲೋಸ್ ಅಂತ ಹೇಳ್ತಾ ಇದಾರೆ ಇಲ್ಲಿ. 2323 ಅಂತ ನೀವು ನನ್ಗೆ ಕಮೆಂಟ್ ಅಲ್ಲಿ ಬರ್ದಿ ತಿಳಿಸಿ. ಸೊ ನಿಮ್ ಈ ಏಂಜಲ್ ಗೈಡೆನ್ಸ್ ಅಲ್ಲಿ ಬಂದಿರೋ ನಂಬರ್ ನ ಕ್ಲೇಮ್ ಮಾಡ್ಕೊಳ್ಳಿ. 2323 ಅಂತ ಟೈಪ್ ಮಾಡಿ ಅಂತ ಹೇಳ್ತಾ. ಸೊ ಒನ್ ಮೋರ್ ಕಾರ್ಡ್ ಸೈಕಲ್ಸ್ ನೋಡ್ಬೋದು ನೀವು.
ಇಲ್ಲಿ ಸೈಕಲ್ಸ್ ಬಂದಿದೆ, ಅದ್ರ ಜೊತೆಗೆ ಸಪೋರ್ಟ್ ಕಾರ್ಡ್ 2 ಕಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ಸೈಕಲ್ ಕಾರ್ಡ್ಸ್ ನೋಡ್ಬೋದು. ಕರ್ಮ, ನೀವು ಇಷ್ಟು ದಿನ ಏನು ಕರ್ಮವನ್ನು ಅನುಭವಿಸಿದೀರಾ, ವಾರ್ನಿಂಗ್ ನೋಡಿದೀರಾ, ಜಡ್ಜ್ಮೆಂಟ್ ಅಲ್ಲಿ ಸಿಗಾಕೊಂಡಿದ್ದೀರಾ, ಇನ್ಫ್ಲೂಯೆನ್ಸ್ ಅಲ್ಲಿ ಸಿಗಾಕೊಂಡಿದ್ರಿ, ಪವರ್ ಸೈಕಲ್ ಚೇಂಜಸ್, ಇದೊಂದು ರೀಬರ್ತ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಎಲ್ಲ ಒಂದೊಂದು ಪಾಠವನ್ನು ಕಲಿತು ನೀವು ಇದು ಪಾಠ ಏನು ಕಲ್ತಿದ್ದೀರೋ ಅದನ್ನ ನೀವು ಚೇಂಜಸ್ ಮಾಡ್ಕೊಂಡು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಇದೀನಿ. ನಿಮ್ಗೆ ಏಂಜಲ್ ಕಡೆಯಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ 333 ಅಂತ. ಸೊ ಗ್ರೋತ್ ಅಲ್ಲಿ ಇರ್ಬೋದು, ಕ್ರಿಯೇಟಿವಿಟಿ ಅಲ್ಲಿ ಇರ್ಬೋದು, ನೀವು ಏನ್ ಅನ್ಕೊಂಡಿದ್ದೀರಾ ಆ ಸೆಲ್ಫ್ ಎಸ್ಟೀಮ್ ಇಂದ ನೀವು ಕಾನ್ಫಿಡೆನ್ಸ್ ಮಾಡಿ ನಿಮ್ಗೆ ಖಂಡಿತ ಎಲ್ಲವನ್ನು ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸೊ ಇದೇ ತರ ನಿಮ್ಗೆ ಏನಾದ್ರು ಸಿಚುವೇಶನ್ಸ್ ಅಲ್ಲಿ ಇದ್ರೆ, ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಸೊ ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಒನ್ ಟ್ಯಾರೋ ರೀಡಿಂಗ್ ಸೆಷನ್ಗೆ. ಸೊ ಟ್ಯಾರೋ ರೀಡಿಂಗ್ ಮಾಡಿ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗೋದಿಕ್ಕೆ ಪ್ರಯತ್ನ ನನ್ನ ಕಡೆಯಿಂದ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.